ನಮಸ್ಕಾರ ಸರ್, ನಿಮ್ಮ ಹೆಸರು ಮತ್ತು ಏನು ಪರ್ಫಾರ್ಮ್ ಮಾಡ್ತಿದ್ದೀರಾ? ಮೇಡಮ್, ನನ್ನ ಹೆಸರು ಶಶಿಧರ್ ಅಂತೇಳಿ. ನಾವು ಬಂಗಾರಪ್ಪ ನಗರದಿಂದ ಬಂದಿದ್ದೇವೆ. ನಾನು ಮಿಮಿಕ್ರಿ ಮಾಡಬೇಕು ಅಂತಿದ್ದೀನಿ. ಒಬ್ಬ ಕುದುರೆ ಸವಾರ ಕುದುರೆ ಮೇಲೆ ಹೋಗ್ತಾ ಇರ್ತಾನೆ. ಸಡನ್ನಾಗಿ ಯಾವುದೋ ಒಂದು ವೆಹಿಕಲ್ಲು ಅಡ್ಡ ಬಂದಾಗ ಆ ಕುದುರೆನ ನಿಲ್ಲಿಸಬೇಕು. ನಿಂತಾಗ ಕುದುರೆ ಯಾವ ರೀತಿ ಧ್ವನಿ ಮಾಡುತ್ತೆ ಅನ್ನೋದನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾಯಿ ಬೊಗಳೋದು ಅಥವಾ ಹೂಳಿಡೋದು ಅಂತಾರೆ ಅದನ್ನು. ಥ್ಯಾಂಕ್ ಯು. ಒಂದು ಎಮ್ಮೆ ಹೋಗ್ತಾ ಇದೆ. ಆ ಎಮ್ಮೆ ಕರು ಅದರ ತಾಯಿನ ಕರೀತಾ ಇದೆ. ಅದೇ ರೀತಿ ಅವರ ಅಮ್ಮ ಅದಕ್ಕೆ ರೆಸ್ಪಾನ್ಸ್ ಕೊಡ್ತಾ ಇರೋದು. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ವೇದಿಕೆ ಮೇಲೆ ತಮ್ಮ ಅಭಿಮಾನಿಗಳ ಬಗ್ಗೆ ಒಂದೆರಡು ಮಾತಾಡ್ತಾ ಇದ್ದಾರೆ. ಕನ್ನಡ ಕಲಾಭಿಮಾನಿಗಳೇ, ರಸಿಕರೇ, ನೀವೊಂದು ಇಷ್ಟೊಂದು ಜನ ಸೇರಿರೋದು ನೋಡಿದ್ರೆ ನನಗೆ ಭಾಳಷ್ಟು ಸಂತೋಷ ಆಗ್ತಾ ಇದೆ. ಏನೇ ಆಗಲಿ, ಈ ಕರ್ನಾಟಕದಲ್ಲಿ ಹುಟ್ಟಿದ್ದು ನಾನು ಧನ್ಯ, ಭಾಳ ಧನ್ಯ. ಇಂಥ ಅಭಿಮಾನಿಗಳ ದಂಡನ್ನು ನೋಡ್ತಿದ್ರೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಇಲ್ಲೇ ಹುಟ್ಟಬೇಕು ಅನ್ನೋದು ನನ್ನ ಆಸೆ. ಹಾಗೆ NS ರಾವ್ರವರು ಒಂದೆರಡು ಮಾತಾಡ್ತಾ ಇದ್ದಾರೆ. ಅಯ್ಯಪ್ಪೋ, ಇಲೆಗಿಲೋ ಹೊಡೆದಾರೇಳು 32 ಒಟ್ಟೊಳಗೋಗೋ ಇಲೆಗಿಲೋ ಅಯ್ಯಪ್ಪೋ. ಅದೇ ರೀತಿ ದಿನೇಶ್ ಅವರು ಮಾತಾಡ್ತಾ ಇದ್ದಾರೆ. ಯಾಕೋ NS ರಾವ್, ಏನಕ್ಕಂಗೆ ಕೂಗಾಡ್ತಿದೀಯಾ? ನಿನಗೇನು ಮಾನ ಮರೀದಿಲ್ವೇನೋ? ಅಯ್ಯಪ್ಪೋ, ನೋಡೋಳು ಹೆಂಗಂತಾನೆ 32 ಹೊಟ್ಟೊಳಗೆ ಹೋಗ್ತದೆ ಅಂತಾನೆ ಇಲೆಗಿಲೋ. ಒಬ್ಬರು ಪೊಲೀಸವರು ಯಾವುದೋ ಒಂದು ಗಾಡಿ ಓವರ್ಟೇಕ್ ಮಾಡ್ಕೊಂಡೇನೋ ಸಿಗ್ನಲ್ ಪಾಸಾಗಿ ಹೋಗ್ತಾ ಇದೆ. ಆ ಸಿಟಿ ಹೊಡೆದು ನಿಲ್ಲಿಸ್ತಾ ಇದ್ದಾರೆ ಪೊಲೀಸವರು. ಮದನ್ ಸರ್, ಇವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಗೆ ಅನಿಸ್ತು? ನೀವು ನಾಯಿ ಧ್ವನಿ ತೆಗೆದಾಗ ನಿಜವಾಗ್ಲೂ ನಾಯಿ ಬಂತೇಳಿ ಇಲ್ಲಿ ಯಾರೋ ಒಬ್ಬರು ಎದ್ದು ಹೋಗ್ಬಿಟ್ರು, ಕಚ್ಬಿಟ್ರೆ ಕಷ್ಟ ಅಂತ. ಅಷ್ಟು ನೈಜವಾಗಿತ್ತು. ಆ ಧ್ವನಿ ನೀವು ಅನುಕರಣೆ ಮಾಡಿದ್ರಿ. ಅದರಲ್ಲೂ ಅಣ್ಣ ಅವ್ರ ಧ್ವನಿ ನನಗೆ ಇಷ್ಟವೇ ಆಗಲಿಲ್ಲ. NS ರಾವ್ ಅವ್ರ ಧ್ವನಿ ಅಲ್ಪ ಸ್ವಲ್ಪ ಬಂದಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮದನ್ ಸರ್. ರಾಧಿಕಾ ಮ್ಯಾಮ್, ನಿಮ್ಗೆ ಹೇಗೆ ಅನಿಸ್ತು ಇವ್ರ ಮಿಮಿಕ್ರಿ? As Madan sir said, like Dr. Rajkumar, he's a legend and people respect a lot. And ಲಿಸ್ಟ್ ಅಲ್ಲಿ ಎಲ್ಲ ನಾಯಿ ಪಶು ಪಕ್ಷಿ ಅದು ಎಲ್ಲ ಇತ್ತು. ಬಟ್ ಅಂದರೆ ಅವ್ರು ಹೇಳೋದು ಧ್ವನಿ ಅನುಕರಣೆ ಅವ್ರಿಗೆ ಇಷ್ಟ ಆಗಲಿಲ್ಲ. ಉಳಿದಂತೆ ಪ್ರಾಣಿ ಪಕ್ಷಿಗಳ ವಾಯ್ಸ್ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ರಮೇಶ್ ಅಂತ ಪ್ರಕಾಶ್ ನಗರದಿಂದ ಬಂದಿದ್ದೀನಿ. ನಾನು ಸಿಂಗಿಂಗ್ಗೋಸ್ಕರ ಬಂದಿದ್ದೀನಿ. ಈ ವೇದಿಕೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಪ್ರತಿಭೆಯನ್ನು ತೋರಿಸಬೇಕು ಅಂತ ಯಾಕೆ ಅನ್ನಿಸ್ತು? ಯಾಕೆ ಅಂತಂದರೆ ನಾವಿರೋದು ಒಂದು ಕೊಳಗೇರಿ ನಿವಾಸನೇ ಆಗಿದೆ ಪ್ರಕಾಶ್ ನಗರ. ಅಲ್ಲಿ ಹಲವಾರು ಪ್ರತಿಭೆಗಳು ಇದ್ದಾವೆ. ಅವರಿಗೆ ಗೊತ್ತಿಲ್ಲದಲೇ ಹಲವು ಪ್ರತಿಭೆಗಳನ್ನ ಅವರು ನಿರೂಪಿಸೋಕೆ ಆಗದಲೇ ಅಥವಾ ಅವ್ರಿಗೊಂದು ಉನ್ನತವಾದ ಒಂದು ಸ್ಟೇಜ್ ಸಿಗ್ತಾ ಇದ್ದರಿಂದ ಅವರ ಪ್ರತಿಭೆಯನ್ನು ಅವರಲ್ಲೇ ಉದುಗಿಸ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಅವರಲ್ಲಿರೋ ಪ್ರತಿಭೆಯನ್ನು ಆಚೆ ತಗೊಳ್ಳೋಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಒಂದಿದೆ. ಅದಕ್ಕೋಸ್ಕರ ನಾವು ಬಂದು ಇದರಲ್ಲಿ ಮಾಡೋಣ ಅಂದ್ಬಿಟ್ಟು ನಮಗೆ ಇಷ್ಟ ಆಯಿತು, ಅದಕ್ಕೆ ಬಂದಿದ್ದೀವಿ. Please welcome Ramesh HS to perform ಭಾವಗೀತೆ. ಬಾರಿಸು ಕನ್ನಡ ಡಿಂಡಿಮ್ಮವ, ಬಾರಿಸು ಕನ್ನಡ ಡಿಂಡಿಮ್ಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮ್ಮವ. ಜಡ್ಜಸ್, ರಮೇಶ್ ಅವರೇ, ಧ್ವನಿ ಇದೆ, ಸ್ವಲ್ಪ ತಾಳದ ಮೇಲೆ ಹಿಡ್ತಾ ಇರಲಿ. ಸ್ವಲ್ಪ ಹಾಗೆ ಇನ್ನೂ ಅಭ್ಯಾಸ ಮಾಡಬೇಕು ನೀವು ಚೆನ್ನಾಗಿ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಮದನ್ ಸರ್. ರಾಧಿಕಾ ಮ್ಯಾಮ್.
ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಗುಡ್ ಲಕ್.